ಮತ್ತಿನ್ ಕೆಲವೇ ಕ್ಷಣ ಬಿ ದಯಾನಂದ್ ನೇತೃತ್ವದಲ್ಲಿ ಸಭೆ ಇದೆ. ಎಡಿಜಿಪಿ ಬಿ ದಯಾನಂದ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದ್ದು ಜೈಲಧಿಕಾರಿಗಳ ಜೊತೆ ಎಡಿಜಿಪಿ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿಯಲ್ಲಿರುವಂತಹ ಕಚೇರಿಯಲ್ಲಿ ಕಾರಾಗೃಹ ಮುಖ್ಯ ಕಚೇರಿಗೆ ಈಗಾಗಲೇ ಸಲೀಂ ಅವರ ಆಗಮನ ಆಗಿದೆ. ಚಂದ್ರಶೇಖರ್ ಆಗಮಿಸಿದ್ದಾರೆ. ಐಎಸ್ಡಿ ಎಡಿಜಿಪಿ ಚಂದ್ರಶೇಖರ್ ಕೂಡ ಆಗಮನ ಆಗಿದೆ. ಅಗ್ನಿಶಾಮಕ ಮಹಾನಿರ್ದೇಶಕರಾದಂತಹ ಪ್ರಶಾಂತ್ ಠಾಕೂರ್, ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಅಜಯ್ ಕೂಡ ಸಭೆಗೆ ಆಗಮಿಸಿದ್ದಾರೆ. ಎಡಿಜಿಪಿ ಬಿ ದಯಾನಂದ್ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ತೀವ್ರ ಮುಜುಗರವನ್ನ ಉಂಟು ಮಾಡಿರುವಂತಹ ಒಂದು ಪ್ರಕರಣ ಇದು. ಯಾಕಂದ್ರೆ ಪದೇ ಪದೇ ಈ ರೀತಿ ಜೈಲಾಗುವುದಿಲ್ಲ ಅನ್ನುವಂತಹ ಸಂದೇಶ ಜನಸಾಮಾನ್ಯರಿಗೆ ರವಾನೆಯಾದರೆ ಅದಕ್ಕಿಂತ ಘೋರ ಇನ್ನೊಂದಿಲ್ಲ. ಟಿವಿ9 ನಿರಂತರ ವರದಿ, ಅದರ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ, ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ. ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವರ ನೇತೃತ್ವದಲ್ಲೂ ಕೂಡ ಸಭೆ ಇದೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ. ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇರುವಂತಹ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಕಾರಾಗೃಹ ಇಲಾಖೆಯ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಆಯೋಜನೆಯಾಗಿದೆ. ಮಹತ್ವದ ಸಭೆ ಕರೆದಿದ್ದಾರೆ ಹೋಮ್ ಮಿನಿಸ್ಟರ್. ಬೆಂಗಳೂರಿನ ಕಾರಾಗೃಹ ಕಚೇರಿಯಲ್ಲಿ ಈ ಮೀಟಿಂಗ್ ನಡೆಯಲಿದ್ದು ರಾಜಾತಿಥ್ಯ ಕೊಟ್ಟವರ ವಿರುದ್ಧ ಕ್ರಮ ಏನ್ ಮಾಡಬೇಕು, ಯಾವ ರೀತಿಯಲ್ಲಿ ಜರುಗಿಸಬೇಕು, ಹೇಗೆ ಇದನ್ನ ಕಡಿವಾಣ ಹಾಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗುತ್ತೆ. ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕಾಗಿ ಈ ಮೀಟಿಂಗ್. ಪದೇ ಪದೇ ಮುಜುಗರಕ್ಕೀಡು ಮಾಡುವಂತಹ ಸನ್ನಿವೇಶ ಇದು. ರಾಜ್ಯದಲ್ಲಿ ಜೈಲುಗಳಲ್ಲಿ ಅನೇಕ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ತಾವೆಲ್ಲ ವರದಿಯನ್ನು ಮಾಡಿದ್ದೀರಿ. ಇದನ್ನು ನಾನು ಮೊನ್ನೆ ಹೇಳಿದ್ದೇನೆ, ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಸರ್ಕಾರ ಇದನ್ನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಏನ್ ಕ್ರಮ ಆಗಬಹುದು? ಜೈಲಧಿಕಾರಿಗಳು ಮತ್ತು ಸಿಬ್ಬಂದಿಯ ತಲೆದಂಡ ಆಗೋ ಸಾಧ್ಯತೆ. ಖೈದಿಗಳಿಗೆ ರಾಜಾತಿಥ್ಯ ಕೊಟ್ಟೋರಿಗೆ ತಲೆದಂಡದ ಶಿಕ್ಷೆನ ಪರಂ ಸಭೆ ಬಳಿಕ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ. ಜೈಲಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಆಗುವಂತಹ ನಿರೀಕ್ಷೆ ಇದೆ. ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲೇ ಸರ್ಕಾರ ಮಟ್ಟದಲ್ಲಿ ಈ ಚರ್ಚೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೃಹ ಸಚಿವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ನಾವೇನಂದ್ರೆ ಕೆಲವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಅಟ್ ದಿ ಮೋಸ್ಟ್ ಸಸ್ಪೆಂಡ್ ಮಾಡ್ತೀವಿ. ಅವರಿಗೆ ಕೆಲವು ಕಡೆ ಅವ್ರ ಮೇಲೆ FIR ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂತಲ್ಲ, ಆದ್ರೆ ಅದು ಸಾಲದು. ಈ ರೀತಿ ಆಗ್ತಾ ಇದ್ರೆ ಮತ್ತೆ ಪ್ರಿಸನ್ ಅಂತ ಯಾಕೆ ಕರೀತಾರೆ? ಪ್ರಿಸನ್ ಅಂತ ಕರೀಲೇಬಾರ್ದು. ಅದನ್ನ ಅಷ್ಟು ಇಲ್ಲ. ನಾವು ಫೆಸಿಲಿಟೀಸ್ ಅನ್ನ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಜೈಲು ಅಂತಂದ್ರೆ ಅಲ್ಲಿ ಮನ ಪರಿವರ್ತನೆಯ ಕೇಂದ್ರ ಅಂತ ಕರೆಯಲಾಗುತ್ತೆ. ಆದ್ರೆ ಈ ರೀತಿ ಸವಲತ್ತು ಸಿಕ್ಬಿಟ್ರೆ ಏನ್ ಪರಿವರ್ತನೆ ಆಗ್ತಾರೆ? ಅದರಲ್ಲೂ ಕೂಡ ಟೆರರಿಸ್ಟ್ಗಳ ಕೈಯಲ್ಲಿ ಮೊಬೈಲ್ ಸಿಗುತ್ತೆ, ಟಿವಿ ಕೊಡ್ತಾರೆ ಅಂತಂದ್ರೆ ನಿಜಕ್ಕೂ ಇದು ದೇಶದ ಭದ್ರತೆಗೆ ಒಂದು ಧಕ್ಕೆ ತರುವಂತಹ ವಿಚಾರ ಆಗುತ್ತೆ. ಕಠಿಣ ಕ್ರಮದ ಮಾತನಾಡಿದ್ದಾರೆ ಹೋಮ್ ಮಿನಿಸ್ಟರ್. ಈ ಹಿಂದೆನೂ ಕ್ರಮ ತೆಗೆದುಕೊಳ್ಳಲಾಗಿತ್ತು, ಬದಲಾವಣೆ ಆದಂತೆ ಕಂಡು ಬರ್ತಾ ಇಲ್ಲ. ಈ ಬಾರಿ ಆದ್ರೂ ಏನಾದ್ರೂ ಪರಿವರ್ತನೆ ಆಗುವ ಕ್ರಮ ಆಗುತ್ತಾ ಅಂತ? ಪ್ರತಿಮಾ, ಉಗ್ರರಿಗೆ ಜೈಲಲ್ಲಿ ಫೋನ್ ಸಿಗತ್ತೆ ಅನ್ನೋದಾದ್ರೆ ಅವ್ರಿಗೆ ಫೋನನ್ನು ಕೊಟ್ಟಂತವ್ರನ್ನು ಕೂಡ ಅದೇ ರೀತಿಯಾಗಿ ಪರಿಗಣಿಸಬೇಕಾಗತ್ತೆ. ಸರ್ಕಾರ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಈಗ ಒಂದಷ್ಟು ಜನರ ಸಸ್ಪೆಂಡ್ ಅನ್ನು ಮಾಡ್ತೀವಿ ಅನ್ನೋ ಮಾತನ್ನು ಸದ್ಯಕ್ಕೆ ಗೃಹ ಸಚಿವರು ಹೇಳಿರುವಂಥದ್ದು. ಸದ್ಯಕ್ಕೆ ಇವತ್ತು ನಡೀತಾ ಇರುವಂತಹ ಸಭೆಯಲ್ಲಿ, ಅಂದರೆ ಕಾರಾಗೃಹ ಮುಖ್ಯ ಕಚೇರಿ ಏನಿದೆ ಅಲ್ಲಿ ನಡೀತಿರುವಂತಹ ಸಭೆಯಲ್ಲಿ ಗೃಹ ಸಚಿವರು ಕೂಡ ಭಾಗವಹಿಸ್ತಾರೆ. ಭಾಗವಹಿಸಿದ ಬಳಿಕವಾಗಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಯಾಕಂತಂದರೆ ಪರಪ್ಪನ ಅಗ್ರಹಾರ ಜೈಲು ಅಂದರೆ ಅಲ್ಲಿರುವಂತಹ ಖೈದಿಗಳಿಗೆ, ಅಂದರೆ ಹೊರಗಡೆ ಕ್ರೈಮ್ ಮಾಡಿ ಜೈಲಿಗೆ ಹೋದಂತಹ ಖೈದಿಗಳೇನಿದ್ದಾರೆ ಅವರಿಗೆ ಒಂದಿಷ್ಟು ಭಯ ಬರಬೇಕು. ಇಂಥ ವಾತಾವರಣದಲ್ಲಿ ಯಾವ ರೀತಿಯಪ್ಪ ನಾವು ಬದುಕೋದು, ಅಂದರೆ ಮುಂದೆ ಆ ರೀತಿಯಾದಂತಹ ಒಂದು ಅಪರಾಧವನ್ನು ಮಾಡಬಾರ್ದು ಅನ್ನುವಂತಹ ಮನಸ್ಸು ಅವರಿಗೆ ಬರಬೇಕು. ಆದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೊರಗಡೆಗಿಂತ ದುಡ್ಡು ಕೊಟ್ಟರೆ ಎಲ್ಲವೂ ಸಿಗತ್ತೆ ಅನ್ನೋದಾದರೆ ಅಲ್ಲಿರುವಂತಹ ಖೈದಿಗಳಿಗೆ ಭಯ ಹೇಗೆ ಬರುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಅದರ ಜೊತೆಗೆ ಕೆಲ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಕೂಡ ಅದೇ ರೀತಿಯಾಗಿ ಮಾತನ್ನು ಹೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ನಮ್ಮ ಜೈಲಿನ ವ್ಯವಸ್ಥೆ ಇಷ್ಟರ ಮಟ್ಟಿಗೆ ಹದಗೆಟ್ಟಿದೆಯಾ ಅನ್ನುವಂತಹ ಒಂದು ಶಂಕೆಯ ಜೊತೆಗೆ ಒಂದು ರೀತಿಯಾಗಿ ಅರಾಜಕತೆ ಅಂತ ಕೂಡ ಜೈಲಲ್ಲಿ ಹೇಳಬೇಕಾಗತ್ತೆ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಇರುವಂತಹ ಸಿಬ್ಬಂದಿಗಳಾಗಿರ್ಬೋದು, ಕೆಳಹಂತದ ಅಧಿಕಾರಿಗಳಾಗಿರ್ಬೋದು, ಅವರಿಗೆ ಒಂದಿಷ್ಟು ಭಯವನ್ನು ಹುಟ್ಟಿಸುವಂತ ಕೆಲಸ ಆಗಬೇಕು. ಅದ್ರ ಜೊತೆಗೆ ಜೈಲಲ್ಲಿ ಏನೇನೆಲ್ಲ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಇದೆಲ್ಲ ತೆಗೆದುಕೊಳ್ಳೋದಲ್ಲಿ ಜೈಲು ಹಿರಿಯ ಅಧಿಕಾರಿಗಳು ವಿಫಲ
ಕಾರಣರಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಗೃಹ ಸಚಿವರು ಹೇಳಿರುವಂತಹ ಮಾತಿನ ಮೇಲೆ ಸಾಕಷ್ಟು ಒಂದಿಷ್ಟೇ ನಿರೀಕ್ಷೆ ಕೂಡ ಇರುವಂಥದ್ದು, ಅವ್ರಿಗೆ ಯಾರನ್ನ ಸಸ್ಪೆಂಡ್ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಈಗ ಸದ್ಯಕ್ಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಅಂದ್ರೆ, ಜೈಲಲ್ಲಿ ಇಷ್ಟು ದೊಡ್ಡ ಮಟ್ಟದ ಇಷ್ಟು ಹೆಚ್ಚಿನ ಪ್ರಮಾಣದ ವಿಡಿಯೋ ಫೋಟೋಗಳು ಬರುತ್ತೆ ಅಂದ್ರೆ ಯಾವಾಗಿಂದ ಅಂದ್ರೆ ಅದು 2023ರಿಂದ 25ರವರೆಗಿನ ಒಂದು ವಿಡಿಯೋ ಫೋಟೋ ಅಂತ ಹೇಳಿ ಜೈಲು ಅಧಿಕಾರಿಗಳೇ ಒಂದು ಪ್ರೆಸ್ ರಿಲೀಸ್ ಅನ್ನ ಮಾಡೋದ್ರ ಮೂಲಕ ಈಗ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಯಾವ ಕ್ಷಣದಲ್ಲಿ ಅದು ಆಗಿರೋದು, ಆ ಸಂದರ್ಭದಲ್ಲಿ ಇದ್ದಂತಹ ಅಲ್ಲಿ ಕೆಳ ಹಂತದ ಅಧಿಕಾರಿ ಸಿಬ್ಬಂದಿಗಳೇ ಯಾರು, ಜೊತೆಗೆ ಹಿರಿಯ ಅಧಿಕಾರಿಗಳೇ ಯಾರು ಅನ್ನುವಂಥ ಎಲ್ಲ ಒಂದು ಕೂಲಂಕುಷವಾದಂತಹ ಒಂದು ಪರಿಶೀಲನೆ ಕೂಡ ಆಗುತ್ತೆ. ಕೂಲಂಕುಷವಾದಂತಹ ಪರಿಶೀಲನೆ ಆದ ಬಳಿಕವಾಗಿ ತಪ್ಪಿತಸ್ಥರು ಯಾರು, ಈ ವಿಡಿಯೋ ಸೂತ್ರಧಾರರು ಪಾತ್ರಧಾರರು ಯಾರು ಅನ್ನುವಂಥಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ಗೆ ಬೆಂಗಳೂರಿನ ಏನು ಕಾರಾಗೃಹ ಮುಖ್ಯ ಕಚೇರಿ ಏನಿದೆ ಅದು ಸಿದ್ಧವಾಗಿರುವಂಥದ್ದು. ಈಗಾಗಲೇ ಈ ಕಚೇರಿಗೆ DGIGP ಆಗಿರುವಂತಹ ಸಲೀಂ ಸೇರಿದಂತೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಹಾಗೆಯೇ CCB ಜಂಟಿ ಪೊಲೀಸ್ ಆಯುಕ್ತ ಅಜಯ್ ಹಿಲೋರಿ, ಹಾಗೆಯೇ ಪೂರ್ವ ವಿಭಾಗ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋ ಸೇರಿದಂತೆ ಫೈರ್ DG ಪ್ರಶಾಂತ್ ಠಾಕೂರ್, ಹಾಗೆಯೇ ಈ ಎಲ್ಲ BBMP ಅಧಿಕಾರಿಗಳು ಕೂಡ ಈ ಒಂದು ಸಭೆಗೆ ಆಗಮಿಸ್ತಾ ಇರುವಂಥದ್ದು. ಹಾಗೆ ಎಲ್ಲರ ಜೊತೆಗೆ ಸಭೆಯನ್ನು ನಡೆಸೋದ್ರ ಮೂಲಕವಾಗಿ ಜೈಲಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಚಟುವಟಿಕೆ ಏನಿದೆ ಅದಕ್ಕೆ ಕಡಿವಾಣ ಹಾಕೋದು ಒಂದು ಕಡೆ ಆದ್ರೆ, ಈ ರೀತಿಯಾಗಿ ಅಲ್ಲಿ ಖೈದಿಗಳಿಗೆ ಸಪೋರ್ಟ್ ಮಾಡ್ತಿರುವಂತವರಾಗಿರ್ಬೋದು, ಅವರಿಗೆ ಮದ್ಯ ಜೊತೆಗೆ ಗಾಂಜಾ ಡ್ರಗ್ಸ್ಗಳು ಸೇರಿದಂತೆ ಮೊಬೈಲನ್ನು ಅಲ್ಲಿ ಸಪ್ಲೈ ಮಾಡ್ತಿರೋದು ಯಾರು, ಅದೆಲ್ಲವನ್ನ ಕೂಡ ಪತ್ತೆ ಮಾಡೋದ್ರ ಮೂಲಕವಾಗಿ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತೆಗೆದುಕೊಳ್ಳೋದ್ರ ಮೂಲಕವಾಗಿ ಮತ್ತೆ ಈ ರೀತಿಯಾದಂತಹ ಒಂದು ಘಟನೆಗಳು ಮರುಕಳಿಸಬಾರದು ಅನ್ನುವಂತಹ ಒಂದು ಸೂಚನೆಯನ್ನ, ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ನಿಟ್ಟಿನಲ್ಲಿ ನಡೆಯುತ್ತಿರುವಂತಹ ಸಭೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ. ಸಭೆಯಲ್ಲಿ ಏನೇನೆಲ್ಲ ಆಯ್ತು ಅನ್ನೋದು ಸಭೆ ಮುಗಿದ ಬಳಿಕವಾಗಿ ಗೊತ್ತಾಗತ್ತೆ. ಪ್ರತಿಮಾ, ರಾಜಪ್ಪ, ನಾವು ಗಮನಿಸಿದ್ವಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಘಟನೆಗಳನ್ನ. ನೋಡೋಣ ಈ ಸಭೆಯ ಬಳಿಕ ಯಾವ ರೀತಿಯಾದಂತಹ ನಿರ್ಧಾರ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ.